ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಸಾಟರ್ಡೆ ನೈಟಿಂದ ಸಂಡೇ ಈವ್ನಿಂಗ್ವರೆಗೂ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈಗ ಸಾಟರ್ಡೆ ನೈಟ್ ಅಡುಗೆ ಮಾಡಿ ಊಟ ತಿಂದಿದ್ದೆಲ್ಲ ಆಯಿತು. ಮಧ್ಯಾಹ್ನ ವಾಶ್ ಮಾಡಿ ಇಟ್ಟಿರುವಂಥ ಪಾತ್ರೆಗಳನ್ನೆಲ್ಲ ಕ್ಯಾಬಿನೆಟ್ಸ್ ಒಳಗಡೆ ಜೋಡಿಸಿಟ್ಟು ಆಮೇಲೆ ಪಾತ್ರೆಗಳನ್ನು ವಾಶ್ ಮಾಡೋಣ ಅಂತಂದ್ಬಿಟ್ಟು ಪಾತ್ರೆಗಳನ್ನೆಲ್ಲ ತೆಗೆದು ಕೌಂಟರ್ ಟಾಪ್ ಮೇಲೆ ಇಟ್ಟು ಕ್ಯಾಬಿನೆಟ್ಸಲ್ಲಿ ಜೋಡಿಸಿಡೋಣ ಅಂತ ನೋಡಿದಾಗ ಪಾತ್ರೆಗಳೆಲ್ಲ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಸರಿದೋಗಿತ್ತು. ಇದನ್ನೆಲ್ಲ ನೀಟಾಗಿ ಜೋಡಿಸಿಟ್ಕೊಂಡು ಆಮೇಲೆ ಅಲ್ಲಿ ಕೌಂಟರ್ ಟಾಪ್ ಮೇಲೆ ಇರುವಂತಹ ಪಾತ್ರೆಗಳನ್ನೆಲ್ಲ ಜೋಡಿಸಿಟ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ಎಲ್ಲ ಕ್ಯಾಬಿನೆಟ್ಸ್ ಒಳಗಡೆನೂ ಪಾತ್ರೆಗಳನ್ನು ನೀಟಾಗಿ ಜೋಡಿಸಿಟ್ಕೊಳ್ತಾ ಇದ್ದೀನಿ. ಈ ಕೆಲಸ ಮಾಡೋದಕ್ಕೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ನಾನು ಅವಾಗೇ ಪಾತ್ರೆಗಳನ್ನೆಲ್ಲ ನೀಟಾಗಿ ಜೋಡಿಸಿಟ್ಕೊಳ್ತಾ ಇರ್ತೀನಿ. ಅಲ್ಲೊಂದು ಸ್ವಲ್ಪ ಪಾತ್ರೆಗಳು ಸರಿದೋಗಿರುತ್ತೆ. ಆಮೇಲೆ ನನ್ನ ಹತ್ರ ಪಾತ್ರೆಗಳು ಅಷ್ಟೇನು ಜಾಸ್ತಿ ಇಲ್ಲ, ನನಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀನಿ. ಇನ್ನೂ ಕೆಲವೊಂದು ಪಾತ್ರೆ ಸಾಮಾನುಗಳು ಬೇಕು, ಅದನ್ನು ತಗೊಂಡ್ರೆ ಆಯಿತು. ಈ ಸದ್ಯಕ್ಕೆ ನೋಡ್ಕೊಳ್ಳೋಣ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಈಗ ತಟ್ಟೆ ಇಡ್ಲಿ ಮಾಡ್ತಾರಲ್ವ, ಆ ಒಂದು ಸ್ಟೀಲ್ ಪಾತ್ರೆಯನ್ನು ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಟೈಮ್ ಇದೆ ಅಂತ ಸುಮ್ಮನಿದ್ದೀನಿ. ಅದಾದಮೇಲೆ ಇನ್ನು ಗಾಜಿನ ಬಾಕ್ಸಸ್ ಹೇಳ್ತಾನೆ ಇದ್ದೀನಿ, ಅದನ್ನೆಲ್ಲ ತಗೊಳ್ಳೋಣ ಅಂತಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಒಂದು ಐಟಮ್ ಏನಾದರೂ ತೊಗೊಂಡಿದ್ದೀನಿ ಅಂತಂದರೆ ಇನ್ನೊಂದು ಐಟಮ್ ತಗೊಳ್ಬೇಕು ಅಂತಂದ್ಬಿಟ್ಟು ನನ್ನ ಮನಸ್ಸು ಆ ಕಡೆ ಎಡಿತಾ ಇರುತ್ತೆ. ಅದಕ್ಕೆ ನನ್ನ ಮನಸ್ಸಿಗೆ ಒಂದು ಬೀಗ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಈ ಸಾಲುಗಳೆಲ್ಲ ತೀರೋವರೆಗೂ ಏನು ತಗೊಳ್ಳೇಬಾರ್ದು ಅಂತಂದ್ಬಿಟ್ಟು. ಇನ್ನು ನಾನು ತಮ್ನೇಲಲ್ಲಿ ಹಾಕಿದ್ದೀನಲ್ವಾ, ನಾವು ಈ ಸಾಲುಗಳಿಂದ ಬೇಗನೆ ವಿಮುಕ್ತರಾಗಲು ನಾವು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡ್ತಾ ಇದ್ದೀವಿ. ಆ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿಮ್ಮಲ್ಲಿ ಯಾರಿಗಾದರೂ ಹೆಲ್ಪ್ ಆಗಬಹುದು ಅಂತಂದ್ಬಿಟ್ಟು. ನಮ್ಮ ದೊಡ್ಡವರು ಒಂದು ಗಾದೆ ಮಾತನ್ನು ಹೇಳ್ತಾರಲ್ವಾ, ಮನೆ ಸ್ಥಿತಿ ಚೆನ್ನಾಗಿದ್ದರೆ ಮನೆ ಸ್ಥಿತಿನೂ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ಅಂದರೆ ಈ ಸಾಲುಗಳೇನು ಇಲ್ಲ ಅಂತಂದರೆ ಮನೆಯಲ್ಲಿ ವಾತಾವರಣನೂ ಚೆನ್ನಾಗಿರುತ್ತೆ, ಹಾಗೆ ಮನೆಯಲ್ಲಿರುವವರ ಒಂದು ಬಾಂಧವ್ಯಗಳೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ವ. ಹಾಗಾಗಿನೇ ಮನೆ ಸ್ಥಿತಿ ಒಂದು ಚೆನ್ನಾಗಿ ಇಟ್ಕೊಂಡಿದ್ದೀವಿ ಅಂತಂದರೆ ನಾವು ಮನೆ ಸ್ಥಿತಿಗಳು ಅಷ್ಟೇ ಚೆನ್ನಾಗಿರುತ್ತೆ. ಈಗಂತೂ ತುಂಬ ಜನ ಬೇರೆಯವರ ಒಂದು ಲೈಫ್ ಸ್ಟೈಲನ್ನು ನೋಡಿಕೊಂಡು ಅವ್ರ ಲೈಫ್ ಸ್ಟೈಲ್ ಥರನೇ ನಮ್ಮ ಲೈಫ್ ಸ್ಟೈಲ್ ಇರಬೇಕು ಅಂತಂದ್ಬಿಟ್ಟು ತುಂಬ ಸಾಲಗಳನ್ನು ಮಾಡಿಕೊಂಡು ಅದರಿಂದ ನಾವು ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀವಿ. ನಮ್ಗೆ ಎಷ್ಟಿದೆಯೋ ಅಷ್ಟನ್ನು ನೋಡಿಕೊಂಡು ಜೀವನ ಸಾಗಿಸಿದ್ರೆ ಒಂದಲ್ಲ ಒಂದು ದಿನ ನಾವು ಬೆಳಿಬೋದು ಅಂತ ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಶಾರ್ಟ್ ಟೈಮಲ್ಲಿ ನಾವು ಬೆಳೆದು ಬಿಡಬೇಕು ಅಂತಂದ್ಬಿಟ್ಟು ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಆಮೇಲೆ ನನಗೆ ಇತ್ತೀಚೆಗೆ ಒಂದು ಕಮೆಂಟ್ ಸಹ ಬಂದಿತ್ತು, ಮನೆ ಅಂತಂದ್ಬಿಟ್ಟು ಬಿಲ್ಡಪ್ ಕೊಡ್ತೀರಾ, ನಿಮ್ಮ ಮನೇಲಿ ಒಂದು ಸೋಫಾ ಇಲ್ವಾ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು. ಅದಕ್ಕೆ ನಾನು ರಿಪ್ಲೈನೂ ಸಹ ಕೊಟ್ಟಿದ್ದೆ. ನಮಗೆ ಬೇಕು ಅಂತ ಅನ್ನಿಸ್ದಾಗ ನಾವು ಸೋಫಾನ ತಗೊಳ್ತೀವಿ, ಆದರೆ ಕಂಡವರನ್ನು ಮೆಚ್ಚಿಸೋದಕ್ಕೆ ಅಂತಂದ್ಬಿಟ್ಟು ಸಾಲ ಮಾಡಿ ಮಾತ್ರ ನಾವು ಶೋಕಿ ಮಾಡೋದಿಲ್ಲ ಅಂತಂದ್ಬಿಟ್ಟು ನಾನು ಅವ್ರಿಗೆ ರಿಪ್ಲೈ ಸಹ ಕೊಟ್ಟಿದ್ದೆ. ಅದಕ್ಕೆ ಸುಮಾರಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ಹೌದು ನೀವು ಹೇಳೋ ಮಾತು ನಿಜಾನೇ, 100% ನಿಜ ಅಂತೆಲ್ಲ ಸುಮಾರಷ್ಟು ಪಾಸಿಟಿವ್ ಕಮೆಂಟ್ಸನ್ನು ಕೊಟ್ಟಿದ್ದಾರೆ. ಹಾಗಾಗಿನೇ ನಾನು ಹೇಳ್ತಾ ಇರೋದು, ನಾವು ಒಂದು 10 ಜನಕ್ಕೆ ಏನಾದರೂ ಹೇಳ್ತಾ ಇದ್ದೀವಿ ಅಂದರೆ ಮೊದಲು ನಾವು ಅದನ್ನು ಫಾಲೋ ಮಾಡಬೇಕಲ್ವಾ, ಆಮೇಲೆ ನಾವು 10 ಜನಕ್ಕೆ ಹೇಳ್ಬೇಕಾಗುತ್ತೆ. ನಾನು ಫಾಲೋ ಮಾಡಿನೇ ಒಂದು 10 ಜನಕ್ಕೆ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಈ ವಿಡಿಯೋದಲ್ಲಿ ನನಗೆ ಗೊತ್ತಿರುವಂತಹ ಕೆಲವೊಂದು ಟಿಪ್ಸುಗಳನ್ನು ನಾನು ಶೇರ್ ಮಾಡ್ಕೊಳ್ತೀನಿ. ನಮ್ಮ ಥರ ಯಾರೆಲ್ಲ ಮಧ್ಯಮ ಕುಟುಂಬದವರಿದ್ದಾರೋ ಅವ್ರಿಗೆಲ್ಲ ಈ ವಿಡಿಯೋ ಒಂಥರ ಹೆಲ್ಪ್ ಆಗಬಹುದು ಅಂತಂದ್ಬಿಟ್ಟು ನಾನು ಅಂದ್ಕೊಳ್ತೀನಿ. ಅಟ್ ಪ್ರೆಸೆಂಟ್ ನಾವು ಈ ಒಂದು ಸಿಚುವೇಶನನ್ನು ಅನುಭವಿಸ್ತಾ ಇದ್ದೀವಿ. ಅಂತಂದರೆ ಮೊದಲೆಲ್ಲ ನಾವು ಲೀಸ್ ಮನೆಯಲ್ಲಿದ್ದಾಗೆಲ್ಲ ನಮಗೆ ಸಾಲಗಳಂತ ಏನೂ ಇರಲಿಲ್ಲ. ಅಮ್ಮ ಮನೆಯಲ್ಲಿದ್ದಾಗ ಸಾಲಗಳಿತ್ತು, ಅದರಿಂದ ನಾವು ಅದನ್ನು ತೀರಿಸ್ಕೊಂಡು ಹೊರಗಡೆ ಬಂದ್ವಿ. ಅದಾದಮೇಲೆ ಮದುವೆ ಆದಮೇಲೆ ಸಾಲಗಳು ಅಂತಂದ್ಬಿಟ್ಟು ನಾವು ಯಾವತ್ತೂ ಫೇಸ್ ಮಾಡಿರಲಿಲ್ಲ. ಈ ಮನೆ ಮಾಡ್ಕೊಂಡಾಗಿಂತ ಒಂದು ಸ್ವಲ್ಪ ಸಾಲಗಳಾಯ್ತಲ್ವ, ಇದನ್ನೆಲ್ಲ ಯಾವ ರೀತಿಯಾಗಿ ನಾವು ತೀರಿಸ್ಕೊಂಡು ಬರ್ತಾಯಿದ್ದೀವಿ ಅಂತಂದ್ಬಿಟ್ಟು ಈ ಒಂದು ಸಿಚುವೇಷನಲ್ಲಿ ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡಿಕೊಂಡ್ರೆ ನಿಮಗೂ ಸಹ ಅರ್ಥ ಆಗ್ಬೋದು, ಹಾಗೆ ಹೆಲ್ಪ್ ಆಗಬಹುದು. ಈ ಸಿಚುವೇಶನನ್ನು ದಾಟಿ ಆಮೇಲೆ ಮುಂದಕ್ಕೆ ಹೋದ್ಮೇಲೆ ನನ್ನನ್ನು ಕೇಳಿದ್ರೆ ನನಗೆ ಆವಾಗ ಅಷ್ಟಾಗಿ ಒಳೆಯೋದಿಲ್ಲ, ಯಾವ ರೀತಿಯಾಗಿ ಇದರಿಂದ ಹೊರಗಡೆ ಬರಬಹುದು ಅಂತಂದ್ಬಿಟ್ಟು. ಅಂದರೆ ಇವಾಗ ನಾನೊಂದು ಸಿಲ್ವರ್ ಐಟಮ್ ಆಗಿರ್ಬೋದು, ಇಲ್ಲಾಂತಂದರೆ ಗೋಲ್ಡ್ ಐಟಮ್ ಆಗಿರ್ಬೋದು ತಗೊಂಡಾಗ ನೀವು ಎಷ್ಟು ಗ್ರಾಮ್ ಆಯಿತು ಮತ್ತು ಎಷ್ಟು ಅಮೌಂಟ್ ಆಯಿತು ಅಂತ ಕೇಳಿದ್ರೆ ನಾನು ಆವಾಗ ಹೇಳ್ತೀನಿ.
ಆಮೇಲೆ ಒಂದು ಸ್ವಲ್ಪ ದಿನ ಬಿಟ್ಕೊಂಡು ಕೇಳಿದ್ರೆ ನನಗೆ ನೆನಪಿರೋದಿಲ್ಲ, ನಾನು ನೋಡಿ ಹೇಳ್ತೀನಿ, ಬಿಲ್ಲಲ್ಲಿ ಇದೆ ಅಂತ ಹೇಳ್ತೀನಲ್ವಾ. ಅದೇ ರೀತಿಯಾಗಿಯೇ ನಾವು ಇವಾಗ ಏನು ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀವೋ ಆವಾಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು ಈ ಸಿಚುವೇಶನ್ ಅನ್ನು ನಾನು ಅರ್ಥ ಮಾಡಿಕೊಂಡು ಒಂದಷ್ಟು ಪಾಯಿಂಟ್ಸನ್ನು ನೋಟ್ ಮಾಡಿ ಇಟ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಗೆ ಹೆಲ್ಪ್ ಆಗಬಹುದು ಅಂತಂದ್ಬಿಟ್ಟು. ಇವಾಗ ಪಾತ್ರೆಗಳೆಲ್ಲ ನೀಟಾಗಿ ಜೋಡಿಸಿಟ್ಕೊಂಡಿದ್ದಾಯಿತು. ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಕಿಚನ್ ಕ್ಲೀನ್ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಹೋಗಿ ಟೆರೇಸ್ ಮೇಲೆ ವಾಕ್ ಮಾಡಿ ಬರ್ತೀವಿ. ಈ ಮಧ್ಯಮ ವರ್ಗದ ಜನರು ಲೈಫಲ್ಲಿ ಒದ್ದಾಡೋ ಅಷ್ಟು ಇನ್ನು ಯಾವ ವರ್ಗದ ಜನರು ಒದ್ದಾಡೋದಿಲ್ವೇನೋ ಅಂತಂದ್ಬಿಟ್ಟು ನಾನು ಅಂದ್ಕೊಳ್ತೀನಿ. ಏಕೆಂದರೆ ಇವಾಗ ಮಿಡ್ಲ್ ಕ್ಲಾಸ್ ಪೀಪಲ್ ಜನ ಅಂತಾರಲ್ವಾ, ಲೋ ಮಿಡ್ಲ್ ಕ್ಲಾಸ್ ಪೀಪಲ್ ಜನ ಏನು ಅಂತಂದರೆ ಅವ್ರಿಗೆ ಏನಿರುತ್ತೋ ಅದರಲ್ಲಿ ತೃಪ್ತಿ ಪಡ್ತಾ ಇರ್ತಾರೆ, ಅದರಲ್ಲೇ ಜೀವನ ಸಾಗಿಸ್ತಾ ಇರ್ತಾರೆ, ಏನು ಬರುತ್ತೋ ಅದನ್ನು ಸ್ವೀಕರಿಸ್ತಾ ಇರ್ತಾರೆ. ಇನ್ನು ಅಪ್ಪರ್ ಮಿಡ್ಲ್ ಕ್ಲಾಸ್ ಜನ ಬಂದುಬಿಟ್ಟು ಅವರಂತೂ ಸಾಲುಗಳಂತ ಏನೂ ಇರೋದಿಲ್ಲ, ಮತ್ತು ಎಲ್ಲದಕ್ಕೂ ಒಂದು ಸ್ವಲ್ಪ ಫೈನಾನ್ಷಿಯಲಿ ಅವ್ರು ಚೆನ್ನಾಗಿರ್ತಾರೆ. ಇನ್ನು ಈ ಮಿಡ್ಲ್ ಕ್ಲಾಸ್ ಜನ ಇರ್ತಾರಲ್ವ, ಅವರು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ನಮಗೆ ಇದೆ ಅಂತ ಹೇಳ್ಕೊಳ್ಳೋಂಗೂ ಇಲ್ಲ, ಇಲ್ಲ ಅಂತಲೂ ಹೇಳ್ಕೊಳ್ಳೋಂಗೂ ಇಲ್ಲ, ಆ ರೀತಿಯಾಗಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ತುಂಬ ಅಂದರೆ ತುಂಬಾ ಒದ್ದಾಡ್ತಾ ಇರ್ತಾರೆ. ಅಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ನೋವು ಅಂತ ಇದ್ದೇ ಇರುತ್ತೆ, ಕಷ್ಟಗಳಂತ ಇದ್ದೇ ಇರುತ್ತೆ. ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ ಅಂತಾರಲ್ವ, ಆ ರೀತಿಯಾಗಿ ಇದ್ದೇ ಇರುತ್ತೆ. ಆದರೆ ಈ ಮಧ್ಯದಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇರ್ತಾರಲ್ವ ಈ ಮಿಡ್ಲ್ ಕ್ಲಾಸ್ ಪೀಪಲ್ ಜನ, ಅವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನೀವೇನಂತೀರಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ನಿಜಾನೇ ತಾನೇ? ಇವಾಗ ಒಂದು ವರ್ಷಕ್ಕೆ ಲೋವರ್ ಮಿಡ್ಲ್ ಕ್ಲಾಸ್ ಜನ ಬಂದ್ಬಿಟ್ಟು ಅವರು ಒಂದು 5 ಲಕ್ಷ ಒಳಗಡೆ ಇರುತ್ತೆ ಅವ್ರ ಸಂಪಾದನೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಮಧ್ಯದಲ್ಲಿ ಮಿಡ್ಲ್ ಕ್ಲಾಸ್ ಜನ ಅಂತ ಹೇಳ್ತಾರಲ್ಲ, ಅವ್ರಿಗೆ ಒಂದು 10 ರಿಂದ 15 ಲಕ್ಷ ದುಡಿದ್ರೆ ಅವರನ್ನು ಮಿಡ್ಲ್ ಕ್ಲಾಸ್ ಜನ ಅಂತ ಹೇಳ್ತಾ ಇರ್ತಾರೆ. ಇನ್ನು ಅಪ್ಪರ್ ಮಿಡ್ಲ್ ಕ್ಲಾಸ್ ಜನ ಅವ್ರು ಬಂದ್ಬಿಟ್ಟು ಅವರೊಂದು 20 ರಿಂದ 25 ಲಕ್ಷದಷ್ಟು ವರ್ಷಕ್ಕೆ ದುಡಿತಾ ಇರ್ತಾರಂತೆ, ಅವರನ್ನು ಅಪ್ಪರ್ ಮಿಡ್ಲ್ ಕ್ಲಾಸ್ ಜನ ಅಂತ ಹೇಳ್ತಾರೆ. ಇನ್ನು 25 ಲಕ್ಷ ಮೇಲೆ ದುಡಿತಾರಲ್ವ ಅವರನ್ನೆಲ್ಲ ಶ್ರೀಮಂತರು ಅಂತ ಹೇಳ್ತಾ ಇರ್ತಾರಂತೆ. ಅಂದರೆ ನಾನು ಈ ರೀತಿಯಾಗಿ ತಿಳ್ಕೊಂಡಿರೋ ಪ್ರಕಾರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಸಂಡೇ ಮಾರ್ನಿಂಗ್ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ನಾವು ಫಾಲೋ ಮಾಡ್ತಾ ಇರುವ ಕೆಲವೊಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಇವಾಗ ಪ್ರತಿನಿತ್ಯ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಮಂತ್ ಎಂಡ್ ಆದಮೇಲೆ ಅದನ್ನೆಲ್ಲ ಕೌಂಟ್ ಮಾಡ್ತೀನಿ. ಕೌಂಟ್ ಮಾಡಿದಾಗ ನಾವು ಎಷ್ಟು ಖರ್ಚು ಮಾಡಿದ್ದೀವಿ, ಏನಕ್ಕೆ ಖರ್ಚು ಮಾಡಿದ್ದೀವಿ ಅನ್ನೋ ಒಂದು ಡೇಟಾ ನಮಗೆ ಸಿಗುತ್ತೆ. ಆವಾಗ ನಮಗೆ ಬೇಕಾಗಿರುವ ವಸ್ತುಗಳಿಗೆ ನಾವು ಖರ್ಚು ಮಾಡಿದರೆ ಅದು ನಮಗೆ ಏನು ಅನಿಸೋದಿಲ್ಲ. ನಮಗೆ ಬೇಡದೇ ಇರುವ ವಸ್ತುಗಳಿಗೆ ನಾವು ಖರ್ಚು ಮಾಡಿದಾಗ ಇದು ನಮಗೆ ಬೇಕಾಗಿತ್ತಾ ಅಂತಂದ್ಬಿಟ್ಟು ನಾವು ಯೋಚನೆ ಮಾಡಬಹುದು. ಆಮೇಲೆ ನೆಕ್ಸ್ಟ್ ಮಂತ್ಗೆ ಈ ಐಟಮ್ ನಾವು ತೊಗೊಳ್ಬಾರ್ದು ಅಂತಂದ್ಬಿಟ್ಟು ನಾವು ಅದನ್ನು ಸ್ಟಾಪ್ ಮಾಡಿದ್ರೆ ಆ ಒಂದು ಅಮೌಂಟನ್ನು ನಾವು ಬೇಗ ಸಾಲ ತೀರಿಸೋದಕ್ಕೆ ಯೂಸ್ ಮಾಡ್ಕೊಳ್ಬಹುದು. ಆಮೇಲೆ ಇದಕ್ಕೆ ಯಾರಾದರೂ ನನಗೆ ಕಮೆಂಟ್ ಸಹ ಮಾಡ್ಬೋದು, ಜಿಪುಣ ಜುಗ್ಗ ಅಂತೆಲ್ಲ. ಈ ಜಗತ್ತು ಇರೋದೇ ಈ ರೀತಿಯಾಗಲ್ವಾ, ನಾವು ಸಾಲಗಳನ್ನು ಮಾಡಿಕೊಂಡು ಅದರಿಂದ ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೆ ಯಾರೂ ಅದನ್ನು ನೋಡೋರಿರಲ್ಲ, ಮಾಡೋರಿರಲ್ಲ. ಅದೇ ನಾವು ಏನೋ ಒಂದು ಸಾಲಗಳಿಂದ ಹೊರಗಡೆ ಬರಬೇಕು ಅಂತಂದ್ಬಿಟ್ಟು ನಾವು ಏನಾದರೂ ಒಂದು ಸಲಹೆಗಳನ್ನು ಫಾಲೋ ಮಾಡ್ತಾ ಇದ್ದೀವಿ ಅಂತಂದರೆ ನಿಮ್ಮ ಮನೆಯಲ್ಲಿ ಅದಿಲ್ಲ ಇದಿಲ್ಲ ಅಂತಂದ್ಬಿಟ್ಟು ಹಂಗಿಸ್ತಾರಲ್ವ. ಹಾಗಾಗಿನೇ ನಾನು ಹೇಳ್ತಾ ಇರೋದು, ನಾವು ಯಾರ ಮಾತಿಗೂ ಕಿವಿ ಕೊಡದೆ, ತಲೆ ಕೆಡಿಸ್ಕೊಳ್ದೆ ಈ ಸಾಲಗಳಿಂದ ನಾವು ಹೇಗೆ ಹೊರಗಡೆ ಬರಬೇಕು ಅಂತ ಯೋಚನೆ ಮಾಡೋ ಕಡೆ ನಮ್ಮ ಗಮನ ಅನ್ನೋದು ಇರಬೇಕಾಗುತ್ತಷ್ಟೇ. ನಾನು ಹೇಳೋದಿಷ್ಟೇ. ಇನ್ನು ನೆಕ್ಸ್ಟು ನಾವು ಏನೋ ಒಂದು ವಸ್ತುವನ್ನು ತಗೊಳ್ತೀವಿ, ಆ ವಸ್ತು ಇವಾಗ ನಮಗೆ ಅವಶ್ಯಕತೆನೇ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಆಗಿ ಒಂದು ಸೋಫಾ ಅಂತ ಇಟ್ಕೊಳ್ಳಿ, ಅದನ್ನು ನಾವು ತೊಗೊಂಡಿದ್ದೀವಿ. ಅದೇ ಸೋಫಾ ಇಲ್ಲದೆ ಇದ್ರೂ ನಾವು ಜೀವನ ಮಾಡ್ಬೋದಲ್ವ ಇವಾಗ. ಆದರೆ ಸಾಲಗಳು ತೀರಿಸಿಲ್ಲ ಅಂತಂದರೆ ಅವ್ರು ನಮ್ಮನ್ನು ಬೈಕೊಳ್ತಾರೆ ಮತ್ತು ವಾರ್ನ್ ಮಾಡ್ತಾರೆ, ಕೊಡಲೇಬೇಕು ಅಂತೆಲ್ಲ. ಹಾಗಾಗಿನೇ ಆ ಸೋಫಾ ತಗೊಳ್ಳೋ ಬದಲಿಗೆ ಆ ಸಾಲನ ತೀರಿಸಿದ್ರೆ ಆಯ್ತಲ್ವಾ. ನಾವೇನಾದರೂ ಒಂದು ಐಟಮನ್ನು ಇವಾಗ ತಗೊಳ್ತಾ ಇದ್ದೀವಿ ಅಂತಂದರೆ ಈ ಟೈಮಲ್ಲಿ ನಮಗೆ ಈ ವಸ್ತು ಅವಶ್ಯಕತೆ ಇದೆಯಾ ಇಲ್ವಾ ಅಂತಂದ್ಬಿಟ್ಟು ಯೋಚನೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ಈ ಸಾಲ ಅನ್ನೋದು ನಮಗೆ ಅತ್ಯಂತ ಅವಶ್ಯಕತೆ ಇದೆ ಅನ್ನುವಾಗ ಮಾತ್ರ ನಾವು ಸಾಲನ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಸಾಲನ ಮಾಡಲೇಬಾರ್ದು. ಅಂತಂದರೆ ಇವಾಗ ಒಂದು ಮನೆ ಕಟ್ತಾ ಇದ್ದೀವಿ, ನಮಗೆ ಅಮೌಂಟು ಬೇಕೇ ಬೇಕು, ಇಲ್ಲ ಅಂತಂದರೆ ಮನೆ ಕೆಲಸಗಳೆಲ್ಲ ನಿಂತೋಗುತ್ತೆ ಅನ್ನುವಾಗ ನಾವು ಸಾಲನ ಮಾಡಬೇಕಾಗುತ್ತೆ. ಅದನ್ನೂ ಅಷ್ಟೇ ನೋಡ್ಕೊಂಡು ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಮದುವೆಯಲ್ಲೂ ಅಷ್ಟೇ ಯಾವುದೋ ಒಂದು ಒಡವೆನ ಕೊಡಿಸ್ಬೇಕಾಗುತ್ತೆ. ಅದನ್ನು ಅವರವರ ಸಂಸಾರಗಳಲ್ಲಿ ಗೊತ್ತಾಗುತ್ತೆ, ಇದು ನಮಗೆ ಅತ್ಯಂತ ಅವಶ್ಯಕತೆ
ಅವಶ್ಯಕತೆ ಇದೆ, ಇವಾಗ ಮಾಡಲೇಬೇಕು ಅನ್ನುವಾಗ ಮಾತ್ರ ನಾವು ಸಾಲನ ಮಾಡಬೇಕಾಗುತ್ತೆ. ಇಲ್ಲ ಸಾಲ ಮಾಡದೇ ಇದ್ರೂ ನಡೆಯುತ್ತೆ, ಒಂದು ಸ್ವಲ್ಪ ದಿನ ಆದರೂ ಪರವಾಗಿಲ್ಲ ಅನ್ನುವಾಗ ನಾವು ಸಾಲನ ಮಾಡಲೇಬಾರ್ದು. ನೆಕ್ಸ್ಟ್ ಇನ್ನು ಬೇರೆಯವರ ಜೀವನದ ಜೊತೆ ನಮ್ಮ ಜೀವನನ ನಾವು ಕಂಪೇರ್ ಯಾವತ್ತೂ ಅಷ್ಟೇ ನಾವು ಮಾಡ್ಕೊಳ್ಬಾರ್ದು. ಏಕೆಂದರೆ ಅವರ ಒಂದು ಕ್ವಶನ್ ಪೇಪರೇ ಬೇರೆ ಆಗಿರುತ್ತೆ, ಅದಕ್ಕೆ ಅವ್ರ ಆನ್ಸರ್ ಆ ರೀತಿಯಾಗಿರುತ್ತೆ. ನಮ್ಮ ಒಂದು ಕ್ವಶನ್ ಪೇಪರೇ ಬೇರೆ ರೀತಿಯಾಗಿರುತ್ತೆ, ಅದಕ್ಕೆ ನಾವು ಅದೇ ರೀತಿಯಾಗಿ ಆನ್ಸರ್ ಕೊಟ್ಟರೆ ಅದು ನಡೆಯೋದಿಲ್ಲ, ಅದು ರಾಂಗ್ ಆಗುತ್ತೆ. ಅವರ ಸಂಪಾದನೆ ಆ ರೀತಿಯಾಗಿರುತ್ತೆ, ಅದಕ್ಕೆ ಅವ್ರ ಲೈಫ್ ಸ್ಟೈಲ್ ಆ ರೀತಿಯಾಗಿರುತ್ತೆ. ನಮ್ಮ ಸಂಪಾದನೆ ಕಡಿಮೆ ಇರುತ್ತೆ, ಅದಕ್ಕೆ ನಮ್ಮ ಲೈಫ್ ಸ್ಟೈಲ್ ಈ ರೀತಿಯಾಗಿರುತ್ತೆ. ನಮ್ಮ ಸಂಪಾದನೆಗೆ ತಕ್ಕಂಗೆ ನಾವು ಜೀವನವನ್ನು ಸಾಗಿಸ್ತಾ ಹೋದರೆ ಈ ಸಾಲಗಳು ಯಾವತ್ತೂ ಅಷ್ಟೇ ಆಗೋದೇ ಇಲ್ಲ. ನೆಕ್ಸ್ಟ್ ಇನ್ನು ನಮ್ಮ ಸಂಪಾದನೆಗೆ ಮೀರಿ ನಾವು ಖರ್ಚುಗಳನ್ನು ನಾವು ಯಾವತ್ತೂ ಅಷ್ಟೇ ಇಟ್ಕೊಳ್ಬಾರ್ದು. ನಮಗೆ ಮಂತ್ಲಿ ಒಂದು 30,000 ಬರುತ್ತೆ, 50,000 ಬರುತ್ತೆ, 1 lakh ಬರುತ್ತೆ ಅಂತಂದರೆ ಅಷ್ಟರ ಒಳಗಡೆ ನಾವು ಖರ್ಚುಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಸರಿ ಬಿಡು ಅಂತಂದ್ಬಿಟ್ಟು ಈ ತಿಂಗಳು ಬಂದಿರುವ ಸಂಪಾದನೆ ಎಲ್ಲ ಖರ್ಚು ಮಾಡಿ ಒಂದು ಸ್ವಲ್ಪ ಸಾಲಗಳು ಮಾಡಿಕೊಂಡು ಮುಂದಿನ ತಿಂಗಳು ಒಂದು ಸಂಬಳ ಅಂತ ಬರುತ್ತಲ್ವ, ಆ ಸಂಬಳದಿಂದ ತೀರಿಸಿದ್ರೆ ಆಯಿತು ಅಂತಂದ್ಬಿಟ್ಟು ನಾವು ಸಾಲಗಳನ್ನು ಮಾಡ್ಕೊಂಡಿದ್ದೀವಿ ಅಂತಂದರೆ ಯಾರಿಗೆ ಗೊತ್ತು ಮುಂದಿನ ತಿಂಗಳು ಏನೇನು ಕಷ್ಟ ಬರುತ್ತೆ ನಮಗೆ ಅಂತಂದ್ಬಿಟ್ಟು. ಹಾಗಾಗಿನೇ ಆ ತಿಂಗಳಲ್ಲಿ ನಮಗೆ ಎಷ್ಟು ಸಂಪಾದನೆ ಬರುತ್ತೋ ಅಷ್ಟರ ಒಳಗಡೆ ನಾವು ಖರ್ಚುಗಳನ್ನು ಇಟ್ಕೊಂಡ್ರೆ ಈ ಸಾಲಗಳು ಯಾವತ್ತೂ ನಾವು ಮಾಡ್ಕೊಳ್ಳೋದೇ ಇಲ್ಲ. ನೆಕ್ಸ್ಟ್ ಇನ್ನು ಈ ಸಾಲಗಳಿದ್ದಾಗ ಮನೆಗೆ ವಸ್ತುಗಳನ್ನು ತಗೊಳ್ಳೋದಾಗಿರ್ಬೋದು, ಗೋಲ್ಡು ಸಿಲ್ವರು ಇವೆಲ್ಲ ತಗೊಳ್ಳೋದಾಗಿರ್ಬೋದು, ಇವುಗಳಲ್ಲಿ ಒಂದು ಸ್ವಲ್ಪ ನಾವು ಹಿಡಿತವನ್ನು ಹಿಡಿದಿಟ್ಕೊಳ್ಬೇಕಾಗುತ್ತೆ. ನಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಕಡಿವಾಣವನ್ನು ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಇನ್ನಷ್ಟು ಸಾಲಗಳು ಆಗುತ್ತೆ ನಮಗೆ. ಇವಾಗ ನಮಗೆ ಏನು ವಸ್ತು ಅವಶ್ಯಕತೆ ಇದೆಯೋ ಆ ವಸ್ತುವನ್ನು ತಗೊಂಡ್ರೆ ಸಾಕು. ಮುಂದಕ್ಕೆ ಇದೆಲ್ಲ ಸಾಲಗಳೆಲ್ಲ ತೀರಿದ ಮೇಲೆ ಎಲ್ಲ ಸೆಟ್ಲಾದಮೇಲೆ ಆಮೇಲೆ ಗೋಲ್ಡು ಸಿಲ್ವರು ಎಲ್ಲ ತಗೊಂಡ್ರೆ ಆಯಿತು ಅಂತಂದ್ಬಿಟ್ಟು ನಮ್ಮ ಮನಸ್ಸಿಗೆ ನಾವೇ ಒಂದು ಕಡಿವಾಣವನ್ನು ಹಾಕ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಆಮೇಲೆ ನಮ್ಮದು ಬಂದು ಓನ್ ಬಿಸ್ನೆಸ್ ಅಲ್ವಾ, ನಮಗೆ ಮಂತಲ್ಲಿ ಇಷ್ಟೇ ಇನ್ಕಮ್ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದು ಮಂತಲ್ಲಿ ನಮಗೆ ಲ್ಯಾಕ್ಸಲ್ಲಿ ಇನ್ಕಮ್ ಬರುತ್ತೆ, ಇನ್ನೊಂದು ಮಂತು ನಮಗೆ ಒಂದು ಥೌಸಂಡ್ಸಲ್ಲಿ ಇನ್ಕಮ್ ಅನ್ನೋದು ಬರುತ್ತೆ. ನಾವೇನು ಮಾಡ್ತೀವಿ ಅಂತಂದರೆ ನಮಗೆ ಒಂದು ಮಂತ್ ಇನ್ಕಮ್ ಜಾಸ್ತಿ ಇತ್ತು ಅಂತಂದರೆ ಇವಾಗೇ ಅಂತಲ್ಲ, ನಾವು ಮೊದಲಿಂದನೂ ಅಷ್ಟೇ ಒಂದು ಮಂತಲ್ಲಿ ಏನಾದರೂ ನಮಗೆ ಇನ್ಕಮ್ ಜಾಸ್ತಿಯಾಗಿ ಬಂದಿದೆ ಅಂತಂದರೆ ಅದನ್ನೆಲ್ಲ ನಾವು ಸೇವ್ ಮಾಡಿ ಇಟ್ಕೊಂಡಿರ್ತೀವಿ. ಇನ್ನೊಂದು ಮಂತ್ ನಮಗೇನಾದರೂ ಇನ್ಕಮ್ ಬಂದಿಲ್ಲ ಅಂತಂದರೆ ಆ ಮಂತಲ್ಲಿ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊತೀವಿ. ಆಮೇಲೆ ಇವಾಗಂತೂ ನಮಗೆ ಸೇವಿಂಗ್ಸ್ ಅಂತ ಏನು ಉಳಿತಾನೇ ಇಲ್ಲ. ನಾನು ಒಂದು ಟೈಮ್ ಹೇಳಿದ್ನಲ್ವಾ, ನಾವು ಒಂದು ಸ್ವಲ್ಪ ಒಂದು 50,000 ಆದ್ರೂ ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೊಂಡಿರ್ತೀವಿ ಅಂತಂದ್ಬಿಟ್ಟು, ಅದೇ ರೀತಿಯಾಗಿಯೇ ಇವಾಗ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ನೆಕ್ಸ್ಟ್ ಮಂತ್ಗೆ ನಮಗೆ ಎಷ್ಟು ಅಮೌಂಟು ಕಮಿಟ್ಮೆಂಟ್ ಅಂತ ಇದೆಯೋ ಅಷ್ಟು ಅಮೌಂಟನ್ನು ನಾವು ಒಂದು ಮಂತ್ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಚಿಟ್ ಫಂಡ್ಸ್ ಆಗಿರ್ಬೋದು, ಮತ್ತು ಸ್ವಲ್ಪ ಮನೆಗೆ ಬೇಸಿಕ್ ಖರ್ಚುಗಳಾಗಿರ್ಬೋದು, ಅವಕ್ಕೆಲ್ಲ ನಾವು ಅಮೌಂಟನ್ನು ಅರೇಂಜ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಈ ಮಂತೆ ಏನು ತಗೊಳ್ಳೋದಕ್ಕೇ ಹೋಗೋದಿಲ್ಲ. ಯಾರೋ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರಲ್ವಾ, ನಿಮ್ಮ ಮನೇಲಿ ಸೋಫಾ ಇಲ್ವಾ ಅಂತಂದ್ಬಿಟ್ಟು. ಸೋಫಾ ತಗೊಳ್ಳೋದಕ್ಕೇನೋ ನಮ್ಮ ಹತ್ರ ಅಮೌಂಟ್ ಇದೆ, ಆದರೆ ನೆಕ್ಸ್ಟ್ ಮಂತ್ ನಮಗೇನಾದರೂ ಅಮೌಂಟ್ ಬರಲಿಲ್ಲ, ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ನಮ್ಮ ಕಮಿಟ್ಮೆಂಟ್ಸ್ಗೆ ಯಾರು ದುಡ್ಡು ಕೊಡ್ತಾರೆ? ನಾವು ಇರೋ ದುಡ್ಡನ್ನೆಲ್ಲ ಸೋಫಾ ಅದು ಇದು ಅಂತೆಲ್ಲ ಖರ್ಚು ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಮಂತು ಆ ಕಮಿಟ್ಮೆಂಟ್ಸು ತೀರಿಸಲಿಲ್ಲ ಅಂತಂದರೆ ಆಮೇಲೆ ಅಷ್ಟೇ ಅವರು ಮನೆ ಹತ್ರ ಬರ್ತಾರೆ, ಕಟ್ಟಿ ನಿಮ್ಮ EMIಗಳು ಅಂತೆಲ್ಲನೂ. ಹಾಗಾಗಿನೇ ನಾವು ಮುಂದಿನ ತಿಂಗಳು ಏನೇನು ಕಮಿಟ್ಮೆಂಟ್ಸ್ ನಮಗಿದೆಯೋ ಅದನ್ನೆಲ್ಲ ನಾವು ಈ ತಿಂಗಳಲ್ಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ನಮಗೇನಾದರೂ ನೆಕ್ಸ್ಟ್ ಮಂತ್ ಏನಾದರೂ ಅಮೌಂಟ್ ಏನಾದರೂ ಬರಲಿಲ್ಲ ಅಂತಂದರೆ ಇವಾಗಿರೋ ಕಮಿಟ್ಮೆಂಟ್ಸ್ಗೆ ನಮ್ಗೆ ಯಾರು ದುಡ್ಡು ಕೊಡ್ತಾರೆ? ಯಾರಾದರೂ ಸಂಬಂಧಿಕರನ್ನು ಕೇಳಿದ್ರೆ ಅವ್ರು ಕೊಡ್ತಾರಾ? ಸಂಬಂಧಿಕರು ಯಾವತ್ತೂ ಅಷ್ಟೇ ನಮ್ಮ ಒಂದು ಏನಾದರೂ ಫಂಕ್ಷನ್ಸ್ಗೆ ಮತ್ತು ಹಬ್ಬಗಳಿಗೆ ಈ ರೀತಿಯಾಗಿ ಬರ್ತಾರಷ್ಟೇ. ನಾವೇನಾದರೂ ಕಷ್ಟದಲ್ಲಿದ್ದೀವಿ, ಒಂದು ಸ್ವಲ್ಪ ದುಡ್ಡನ್ನು ಕೊಡಿ ಅಂತಂದರೆ ಯಾರೂ ಕೊಡೋದು ಇಲ್ಲ, ಹೆಲ್ಪ್ ಮಾಡೋದು ಇಲ್ಲ. ಇನ್ನು ಆ ಸಂಬಂಧನ ಕಳ್ಕೊಂಡು ಅವರೇ ದೂರ ಹೋಗ್ತಾ ಇರ್ತಾರೆ. ಅದೆಲ್ಲ ಯಾಕೆ? ನಾವು ಯಾರನ್ನು ಕೇಳೋದು ಬೇಡ, ಯಾರು ನಮ್ಮಿಂದ ದೂರ ಹೋಗೋದು ಬೇಡ, ಸಂಬಂಧಿಕರಿಂದ ಏನು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರ್ದು ಅಂತಂದ್ಬಿಟ್ಟು ನಾವು ಇರೋದ್ರಲ್ಲೇ ಈ ರೀತಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ಲೈಫನ್ನು ಲೀಡ್ ಮಾಡ್ತಾ ಇರೋದು. ನೆಕ್ಸ್ಟ್ ಇವಾಗ ಬೆಳಗ್ಗೆ ಮನೆ ಕೆಲಸಗಳೆಲ್ಲ ಮಾಡಿದ್ದಾಯಿತು. ಇವಾಗ ನಾನು ಟಿಫನ್ ಮಾಡ್ತಾಯಿದ್ದೀನಿ. ಇವತ್ತು ಟಿಫನ್ ಬಂದುಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಹಾಗೆ ಮಧ್ಯಾಹ್ನಕ್ಕೆ ಮೊಳಕೆ ಹುರುಳಿಕಾಳು ಬಸ್ಸಾರು ಮಾಡೋಣ ಅಂತಂದ್ಬಿಟ್ಟು ಕಾಳನ್ನೆಲ್ಲ ನೆನೆಸಿಟ್ಟಿದ್ದೆ. ಒಂದು 2 days ಆಗಿತ್ತು. ಮೊಳಕೆ ಎಲ್ಲ ಚೆನ್ನಾಗಿ ಬಂದಿದೆ. ಇವತ್ತು ಸಂಡೇ ಅಲ್ವಾ, ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನನ್ನ ತಮ್ಮ ಬರ್ತೀನಿ ಅಂತ ಹೇಳಿದ್ದ, ಆದರೆ ಅವ್ನು ಬರೋದೊಂದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಹುರುಳಿಕಾಳು ಬಸ್ಸಾರನ್ನೇ ಮಾಡಿದೆ.
ಇನ್ನು ನೆಕ್ಸ್ಟ್ ನಾನು ಆಗಲೇ ಹೇಳಿದ್ನಲ್ವ, ನಾವು ಲೀಸ್ ಮನೆಯಲ್ಲಿ ಇದ್ದಾಗ ನಾವು ಯಾವತ್ತೂ ಅಷ್ಟೇ ಸಾಲಗಳನ್ನು ಮಾಡಿಕೊಂಡೇ ಇಲ್ಲ. ನಮಗೆ ಎಷ್ಟು ಇನ್ಕಮ್ ಬರ್ತಾಯಿತ್ತೋ ಅಷ್ಟರಲ್ಲೇ ನಾವು ಲೈಫನ್ನು ಲೀಡ್ ಮಾಡ್ತಾಯಿದ್ವಿ. ಯಾರ ಹತ್ರನೂ ಅಷ್ಟೇ ಸಾಲ ಕೇಳೋದಕ್ಕೇ ಹೋಗ್ತಾ ಇರಲಿಲ್ಲ. ನನ್ನ ಅಕೌಂಟಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಅಂತೂ ಯಾವಾಗಲೂ ಅಷ್ಟೇ 2 lakhs ಅಷ್ಟು ಇರ್ತಾಯಿತ್ತು. ಆದರೆ ಇವಾಗಂತೂ ಒಂದು 20,000 30,000 ಬರುತ್ತೆ, ಮತ್ತು ಅದಂಗೆ ಖರ್ಚಾಗ್ತಾ ಇರುತ್ತೆ. ನನ್ನ ಹಸ್ಬೆಂಡ್ ಆಗ್ತಾ ಇರ್ತಾರೆ, ಅದಂಗೆ ಖರ್ಚಾಗ್ತಾನೆ ಇರ್ತದೆ. ಅವರು ಇದೆಲ್ಲ ಆದಮೇಲೆ ನಿನಗೊಂದು ಸ್ವಲ್ಪ ಅಮೌಂಟನ್ನು ಹಾಕ್ತೀನಿ ಅಂತ ಹೇಳ್ತಾ ಇರ್ತಾರೆ. ಯಾಕಂದರೆ ನಾನು ಹೇಳ್ತಾ ಇದ್ನಲ್ವಾ, ನನ್ನ ಹಸ್ಬೆಂಡು ಅಕೌಂಟ್ಸನ್ನು ನಾನೇ ನೋಡ್ಕೊಳ್ತಾ ಇರ್ತೀನಿ. ಅವ್ರು ನನಗೊಂದು 10,000 ಆ ರೀತಿಯಾಗಿ ಮಂತ್ಲಿ ಕೊಡ್ತಾ ಇರ್ತಾರೆ ಅಂತಂದ್ಬಿಟ್ಟು, ಅದಕ್ಕೆ ಅವ್ರ ಹತ್ರ ಇದ್ದಾಗ ಆಗ್ತಾ ಇರ್ತಾರೆ, ಮತ್ತು ಇಲ್ಲ ಅಂತಂದಾಗ ಅವ್ರು ಅದು ತಗೊತಾ ಇರ್ತಾರೆ. ಅದೇ ನಾವು ಲೀಸ್ ಮನೆಯಲ್ಲಿದ್ದಾಗ ಆ ರೀತಿಯಾಗಿ ಆಗ್ತಾ ಇರಲಿಲ್ಲ. ನಾವು ಹಾಕ್ಬಿಟ್ಟಿದ್ದೀವಿ ಅಂತಂದರೆ ಅದ್ರ ಕಡೆ ಗಮನನೇ ಕೊಡ್ತಾ ಇರಲಿಲ್ಲ, ಆ ರೀತಿಯಾಗಿತ್ತು. ಇವಾಗಂತೂ ಆ ರೀತಿಯಾಗಿ ಇರೋದಕ್ಕೇ ಆಗ್ತಾ ಇಲ್ಲ. ಇದೇ ರೀತಿಯಾಗಿ ಈ ವರ್ಷ ಫುಲ್ಲು ಇರುತ್ತೆ ಅಂತಂದ್ಬಿಟ್ಟು ನಾವು ಲೆಕ್ಕಾಚಾರವನ್ನು ಮಾಡ್ಕೊಂಡಿದ್ದೀವಿ. ಹಾಗೆ ನಾವು ಈ ಮನೆಗೆ ಬಂದು 4 ತಿಂಗಳು ಆಗ್ತಾ ಬರ್ತಾ ಇದೆ. ನಾವು 4 ತಿಂಗಳಲ್ಲಿ ಏನಿಲ್ಲ ಅಂತಂದರೂ ಒಂದು 4.5 ಲಕ್ಷ ಅಷ್ಟು ನಾವು ಸಾಲನ ತೀರಿಸ್ಬಿಟ್ಟಿದ್ದೀವಿ. ನಮಗೆ ಮಂತ್ಲಿ ಏನಿಲ್ಲ ಅಂತಂದರೂ ಒಂದು 70,000 ಆದರೂ ಬೇಕೇ ಬೇಕಾಗುತ್ತೆ. ಚಿಟ್ ಫಂಡ್ಸು, ಆಮೇಲೆ ಕೆಲವೊಂದು EMIs, ಅದಕ್ಕೆಲ್ಲ ನಾವು 70,000 ಅಂತೂ ರೆಡಿ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಆಮೇಲೆ ಅದರಲ್ಲೇ ಒಂದು 10,000 ಮನೆಗೆ ಖರ್ಚಿಗೆ ಅಂತ ಇಟ್ಕೊಂಡಿದ್ದೀವಿ. ಅಂದರೆ 60,000 EMI ಮತ್ತು ಚಿಟ್ ಫಂಡ್ಸು ಅದೆಲ್ಲನೂ ಆಗುತ್ತೆ. ಇನ್ನು 10,000 ಬಂದುಬಿಟ್ಟು ಮನೆ ಖರ್ಚು, ಅಷ್ಟರಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಏನೇನು ಬರುತ್ತೆ ಅಂತಂದರೆ ಮಂತ್ಲಿ ಮೇಂಟೆನೆನ್ಸು ಕೊಡಬೇಕಾಗುತ್ತೆ ಒಂದು 2,000, ಆಮೇಲೆ ಪೆಟ್ರೋಲ್ ಅಂತೆ, ಮತ್ತು ಫೋನ್ ರೀಚಾರ್ಜ್ಗಳಂತೆ, ಮತ್ತು ಊರಲ್ಲಿ ನಮ್ಮ ಅತ್ತೆಯವರು ಮನೆಯದು TV ರೀಚಾರ್ಜು, ಮತ್ತು ಅವ್ರ ಫೋನ್ ರೀಚಾರ್ಜುಗಳು, ಮತ್ತು ನಮ್ಮ ಫೋನ್ ರೀಚಾರ್ಜುಗಳು, ಮತ್ತು ವೈಫೈ ರೀಚಾರ್ಜು, ಕರೆಂಟ್ ಬಿಲ್ಲು, ಆಮೇಲೆ ನೆಕ್ಸ್ಟು ತರಕಾರಿಗಳು, ಹಣ್ಣುಗಳು, ಆಮೇಲೆ ಪೂಜೆಗೆ ಹೂಗಳು, ಇದನ್ನೆಲ್ಲನೂ, ಆಮೇಲೆ ಡೈಲಿ ಎಕ್ಸ್ಪೆನ್ಸಸ್ಸು ಅಂತಂದ್ಬಿಟ್ಟು ಹಾಲು, ಮೊಸರು, ಆಮೇಲೆ ದಿನದಲ್ಲಿ ಏನಾದರೂ ಸಣ್ಣ ಪುಟ್ಟ ಖರ್ಚುಗಳು ಇರುತ್ತಲ್ವ ಅದಕ್ಕೆ, ಆಮೇಲೆ ಎಕ್ಸ್ಟ್ರಾ ಏನಾದರೂ ಖರ್ಚು ಬಿತ್ತು ಅಂತಂದರೆ, ಏನಾದರೂ ಎಲ್ಲಾದರೂ ಹೋಗಬೇಕು ಅಂತಂದರೆ ಕ್ಯಾಬ್ ಬುಕ್ ಮಾಡೋದಾಗಿರ್ಬೋದು, ಮತ್ತು ಏನಾದರೂ ವಸ್ತುಗಳು ಎಮರ್ಜೆನ್ಸಿಯಾಗಿ ಬೇಕು ಅಂತಂದಾಗ ಅದು ತಗೊಳ್ಳೋದಾಗಿರ್ಬೋದು, ಅದೆಲ್ಲನೂ ಒಂದು 10,000 ಒಳಗಡೆ ನಾವು ಎಲ್ಲನೂ ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಇನ್ನು ನಾವು ಅಮ್ಮ ಮನೆ ಕಡೆಯಿಂದ ಆಗಲಿ ಮತ್ತು ಅತ್ತೆ ಮಾವನ ಮನೆ ಕಡೆಯಿಂದ ಆಗಲಿ ನಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಿಲ್ಲ. ಅತ್ತೆ ಮಾವನಿಗಂತೂ ನಾವೇ ಎಲ್ಲ ನೋಡ್ಕೊಳ್ತಾ ಇರ್ತೀವಿ. ಯಾಕಂದರೆ ನಮ್ಮ ಮಾವನವ್ರಿಗೆ ಅಷ್ಟಾಗಿ ಹೆಲ್ತು ಸರಿ ಇಲ್ಲ, ಅವ್ರಿಗೆ ನಡೆಯೋದಕ್ಕೆಲ್ಲ ಆಗೋದಿಲ್ಲ. ಹಾಗಾಗಿ ನಾವೇನೇ ಎಲ್ಲ ನೋಡ್ಕೊಳ್ತೀವಿ. ಇನ್ನು ಅಮ್ಮ ಮನೆ ಕಡೆಯಿಂದ ಸಣ್ಣ ಪುಟ್ಟ ಹೆಲ್ಪ್ ಅಂತೂ ಇರುತ್ತಷ್ಟೇ. ಅದೇ ರೇಷನ್ಗೆ ಅದಕ್ಕೆ ಇದಕ್ಕೆ ಸಣ್ಣ ಪುಟ್ಟ ಹೆಲ್ಪ್ ಇರುತ್ತೆ. ಅದು ಬಿಟ್ಟರೆ ನಾವು ಏನು ಅಷ್ಟು ದೊಡ್ಡ ಅಮೌಂಟುಗಳನ್ನೆಲ್ಲ ನಾವು ಇದುವರೆಗೂ ಕೇಳಿಲ್ಲ, ಕೇಳೋದೂ ಇಲ್ಲ. ಯಾಕಂದರೆ ಪಾಪ ಅವರು ಮಂತೆಲ್ಲ ಕಷ್ಟಪಡ್ತಾರೆ, ಬಿಸಿಲು ಗಾಳಿ ಮಳೆ ಅಂತೆಲ್ಲ ಕಷ್ಟಪಡ್ತಾರೆ. ಆ ಕಷ್ಟಕ್ಕೆ ಅವ್ರಿಗೊಂದು ಪ್ರತಿಫಲ ಅಂತ ಸಿಕ್ಕರೆ ಅವರು ಪಡೋ ಕಷ್ಟದಲ್ಲಿ ಒಂದು ಅರ್ಥ ಅಂತ ಇರುತ್ತೆ. ಅವ್ರು ಕಷ್ಟಪಡ್ತಾರೆ, ಇನ್ಯಾರೋ ಅದನ್ನು ಯೂಸ್ ಮಾಡ್ತಾರೆ ಅಂತಂದರೆ ಅವ್ರಿಗೆ ಕೆಲಸಗಳಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಹಾಗಾಗಿ ನಾನು ಅವ್ರನ್ನ ಏನು ಕೇಳೋದಕ್ಕೇ ಹೋಗೋದಿಲ್ಲ, ಕೇಳೂ ಇಲ್ಲ ಇದುವರೆಗೂ. ಇನ್ನು ಬಿಟ್ಟರೆ ಪಾಪ ಇದ್ದರೆ ಕೊಡ್ತಾರೆ, ಇಲ್ಲ ಅಂತಂದರೆ ಅವ್ರಿಗೆ ಅಲ್ಲಿ ಬರೋ ಅಮೌಂಟ್ ಎಲ್ಲ ಅವ್ರ ಖರ್ಚುಗಳಿಗೆ, ಅವ್ರ ಕಮಿಟ್ಮೆಂಟ್ಸ್ಗೆ, ಮತ್ತು ತೋಟಕ್ಕೆ ಮತ್ತೆ ಹಾಕೋದು, ಇದರಲ್ಲೇ ಅವ್ರಿಗೆ ಸರಿ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಅವ್ರಿಗೆ ಏನೇ ಕಷ್ಟಗಳಿದ್ರೂ ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಾವಿಬ್ಬರೇ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಈಗ ಬೆಳಗ್ಗೆ ಟಿಫನ್ ಮಾಡಿ ಟಿಫನ್ ತಿಂದಿದ್ದಾದಮೇಲೆ ನಾವು ಟೀ ಮಾಡ್ಕೊಂಡು ಕುಡಿತೀವಿ. ಮೊದಲು ಕಾಫಿ ಮಾಡ್ತಾ ಇದ್ದೆ, ಇವಾಗ ಕಾಫಿ ಬೇಡ ಅಂತಂದ್ಬಿಟ್ಟು ಟೀನೇ ಮಾಡ್ಕೊಳ್ತಾ ಇದ್ದೀವಿ. ಅದು ಕಾಫಿ ಒಂದು ಸ್ವಲ್ಪ ಹೀಟು ಅಂತ ಹೇಳ್ತಾ ಇದ್ರಲ್ವ, ಹಾಗಾಗಿ ಟೀನೇ ಮಾಡ್ಕೊಳ್ತೀವಿ. ಆಮೇಲೆ ಟೀನೂ ಕುಡಿಬಾರ್ದು ಅಂತ ಹೇಳ್ತಾ ಇರ್ತಾರೆ. ನಾವು ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಕಡಿಮೆಯನ್ನು ಕುಡಿತಾ ಇರ್ತೀವಿ ಟೀಯನ್ನು. ಅದು ಒಂದು ಸ್ವಲ್ಪ ಮೈಂಡ್ ರಿಫ್ರೆಶ್ಗೆ ಅಂತಂದ್ಬಿಟ್ಟು. ಆಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಒಂದು ಸ್ವಲ್ಪ ಬಟ್ಟೆಗಳು ಮಷಿನ್ಗೆ ಹಾಕೋದಿತ್ತು, ಅದನ್ನೆಲ್ಲ ಮಷಿನ್ಗೆ ಹಾಕಿ ಇವಾಗ ನಾನು ಮಧ್ಯಾಹ್ನ ಮೊಳಕೆ ಹುರುಳಿಕಾಳು ಬಸ್ಸಾರನ್ನು ಮಾಡ್ತಾಯಿದ್ದೀನಿ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ನನ್ನ ತಮ್ಮ ಬಂದಿದ್ದ, ಅವನು ಊಟ ಮಾಡಿಕೊಂಡು ಹೊಡ್ತೀನಿ ಅಂತಂದ್ಬಿಟ್ಟು ಹೊರಟ. ಆಮೇಲೆ ನಾವು ಊಟ ಮಾಡಿಕೊಂಡು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ನಾನು ಈ ಕಾಮನ್ ಟಾಯ್ಲೆಟನ್ನು ಕ್ಲೀನ್ ಮಾಡೋದಕ್ಕೆ ಬಂದಿದ್ದೀನಿ. ನಾವು ರೆಗ್ಯುಲರಾಗಿ ಯೂಸ್ ಮಾಡುವ ಟಾಯ್ಲೆಟನ್ನು ಹಿಂದಿನ ದಿನವೇ ನಾನೆಲ್ಲ ಕ್ಲೀನ್ ಮಾಡಿದ್ದೆ. ಹಾಗಾಗಿ ಇವತ್ತು ಇದೊಂದು ಬಾಕಿ ಇತ್ತು, ಇದನ್ನು ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ.
ನೆಕ್ಸ್ಟ್ ಇನ್ನು ನಾನು ಈ ಟಿಪ್ಸ್ನೆಲ್ಲ ಹೇಳಿದ್ನಲ್ವಾ, ಈ ಟಿಪ್ಸ್ ಎಲ್ಲನೂ ನಮಗೆ ಇಲ್ಲಿ ಎಷ್ಟು ಸಂಪಾದನೆ ಬರ್ತಾ ಇದೆ, ನಾವು ಎಷ್ಟು ಸಾಲ ಮಾಡ್ಕೊಂಡಿದ್ದೀವಿ ಅನ್ನೋದೆಲ್ಲ ವಿಷಯ ಆಗಿರೋದಿಲ್ಲ. ಎಲ್ಲರಿಗೂ ಈ ಟಿಪ್ಸ್ ಎಲ್ಲ ಹೆಲ್ಪ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಈ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ನಾವು ಒಂದು ಇಲ್ಲ ಅಂತಂದರೆ 2 ವರ್ಷದಲ್ಲಿ ಎಲ್ಲ ಸಾಲಗಳನ್ನು ತೀರಿಸ್ಕೊಂಡು ನಾವು ಆರಾಮಾಗಿ ಒಂದು ಲೈಫ್ ಸ್ಟೈಲನ್ನು ಲೀಡ್ ಮಾಡ್ಬೋದು. ಇಲ್ಲ ಅಂತಂತಂದರೆ ನಾವು ಸಾಲಗಳ ಜೊತೆ ಇನ್ನಷ್ಟು ಸಾಲಗಳನ್ನು ಮಾಡಿಕೊಂಡು ಒಂದು 5-6 ವರ್ಷ ಆದ್ರೂ ಅದೇ ಸಾಲಗಳಲ್ಲಿ ಒದ್ದಾಡ್ತಾ ಇರ್ತೀವಿ ಅಂತಂದ್ಬಿಟ್ಟು ನನ್ನ ಒಂದು ಅನಿಸಿಕೆ. ನಿಮ್ಗೇನಂತ ಅನಿಸುತ್ತೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಆಮೇಲೆ ಸೌಜನ್ಯ ವಿಶ್ವನಾಥ್ ಅನ್ನೋರು ಕಮೆಂಟ್ ಮಾಡಿದರು, ನನ್ನ ಮಗಳಿಗೆ ಈ ಅಕ್ಷರದಿಂದ ಒಂದು ಒಳ್ಳೆ ಹೆಸರನ್ನು ಹೇಳಿ ಮಂಜು, ಹಾಗೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗೂ ಹೇಳಿ ಒಳ್ಳೆ ಹೆಸರನ್ನು ಹೇಳೋದಕ್ಕೆ ಪ್ಲೀಸ್ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು. ನಾನು ಇಶಿಕಾ, ಇಂಪನ, ಆಮೇಲೆ ಇಂಚರ ಅಂತೆಲ್ಲ ಹೇಳಿದ್ದೀನಿ. ನಿಮ್ಗೆ ಯಾರಿಗಾದರೂ ಈ ಅಕ್ಷರದಿಂದ ನೇಮ್ಸ್ ಏನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗಬಹುದು ಅಂತಂದ್ಬಿಟ್ಟು. ನೆಕ್ಸ್ಟ್ ಹಾಗೆ ಪ್ರಿಯಾ ಪ್ರಕಾಶ್ ಅನ್ನೋರು ಕಮೆಂಟ್ ಮಾಡಿದರು, ಜುಲೈ 5ಗೆ ನಮ್ಮ ಅಮ್ಮದು ಬರ್ತ್ಡೇ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ರಾಧಮ್ಮ ಅವರೇ, ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಮ್ಮ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಮ್ಮ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.